ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶ್ರಯವಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾ ಸರ್ಕಾರಿ ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕ ಬೊಮ್ಮಾರ್ ಸರ್ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೊಮ್ಮಾರ್ ಸರ್ ಶ್ರೀಯುತ ಜಾಫರ್ ಕೊಡಮಾಡಿದ್ದಾರೆ. ಅವ್ರನ್ನ ಈ ಒಂದು ವೇದಿಕೆಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಶ್ರೀಯುತ ಅಶೋಕ್ ಚಲವಾದಿ ಅವರಿಗೆ ಶ್ರೀ ಭೀಮಣ್ಣ ಹೊಸಮನಿ ಅವರು ಪುಷ್ಪ ನೀಡುವುದರ ಮುಖಾಂತರವನ್ನ ವೇದಿಕೆ ಬರಮಾಡಿಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ. ಶ್ರೀಮತಿ ಜಾಸ್ಮಿನಾ ಗಿಲಾದಾರ್ ಮೇಡಮ್ ಅವರು ಹಾಗೂ ಅಶೋಕಣ್ಣ ಚಲವಾದಿ ಅವರು ಹಾಗೂ ಸವಿತಾ ಮೇಡಮ್ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಅತಿಥಿ ಗಣ್ಯ ಮಹೋದಯರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಿದ್ದಾರೆ. ಅದೇ ರೀತಿಯಾಗಿ ಮಾತನಾಡಲು ಇಷ್ಟಪಡ್ತೀನಿ. ಶಿಕ್ಷಕರಂದರೆ ನನ್ನದು ಒಂದೆರಡು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಗುರು ಎಂದರೆ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಅಜ್ಞಾನದ ಕತ್ತಲೆಗೆ ಕಳೆದು ಸುಜ್ಞಾನದ ಕಡೆಗೆ ಕರೆದೊಯ್ಯುವ ಅದ್ಭುತ ಶಬ್ದವೇ ಗುರು. ಇರುವೆಯನ್ನು ನೋಡಿ ಕ್ರಮಶಿಕ್ಷಣ ಕಲಿಯಿರಿ, ಭೂಮಿಯನ್ನು ನೋಡಿ ಸಹನೆ ಕಲಿಯಿರಿ, ಮರಗಳನ್ನು ನೋಡಿ ಬೆಳೆಯುವುದನ್ನು ಕಲಿಯಿರಿ, ಶಿಕ್ಷಕರನ್ನು ನೋಡಿ ಗುಣಗಳನ್ನು ಕಲಿಯಿರಿ ಅಂತಂದು ಹೇಳ್ಬೋದು. ದೈಹಿಕ ಶಿಕ್ಷಕರು ಅಂತಂದ್ರೆ ನಮ್ಮನ್ನ ಮಾನಸಿಕವಾಗಿ ಮತ್ತು ಭಾವೈಕ್ಯತೆ ಮೂಡಿಸುವುದರಲ್ಲಿ, ರಾಷ್ಟ್ರೀಯತೆ ಮೂಡಿಸುವುದರಲ್ಲಿ ಮತ್ತು ಶಿಸ್ತನ್ನು ಕಲಿಸುವುದರಲ್ಲಿ ಅತ್ಯಂತ ಪಾತ್ರವನ್ನು ವಹಿಸ್ತಾರೆ. ದೈಹಿಕ ಶಿಕ್ಷಕರಿಂದ ನಾವು ಸಮಯ ಪಾಲನೆ, ದೇಶಭಕ್ತಿ ಮಾಡೋದು, ದೇಶಭಕ್ತಿ ತೋರಿಸೋದು, ದಿನನಿತ್ಯ ವ್ಯಾಯಾಮ ಮಾಡುವುದರಿಂದ ಸದೃಢವಾದ ದೇಹವನ್ನು ಹೊಂದ್ತೀವಿ, ಆರೋಗ್ಯವಾಗಿರ್ತೀವಿ ಅಂತಂದು ಹೇಳ್ಬೋದು. ಮಕ್ಕಳಲ್ಲಿ ಉತ್ತಮವಾದ ಮೌಲ್ಯಗಳನ್ನು ಬೆಳೆಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವ ದೈಹಿಕ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದ್ದು ಅಂತಂದು ಹೇಳ್ಬೋದು. ಪ್ರಸ್ತುತ ದಿನಗಳಲ್ಲಿ ಕ್ರೀಡೆಗಳು ಹೆಚ್ಚಾಗಿ ಮಹತ್ವವನ್ನು ಪಡೆದುಕೊಂಡಿವೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರ ಅಂತ ಹೇಳ್ಬೋದು. ಅದರಲ್ಲಿ ದೈಹಿಕ ಶಿಕ್ಷಕರದ ಪಾತ್ರ ಬಹುಮುಖ್ಯ ಅಂತ ನಾನು ಹೇಳಬಲ್ಲೆ. ಯಾಕಪ್ಪ ಅಂತಂದ್ರೆ ನಮ್ಮ ಸರ್ ಒಬ್ಬರದರ ಬಂಡ್ರಿಗಲ್ ಸರ್ ದಿನ ಯೋಗ ಹೇಳ್ಕೊಡ್ತಾರೆ ನಮ್ಗೆ. ಅವರು ದೈಹಿಕ ಶಿಕ್ಷಕರು ಅಂತ ಹೇಳ್ಬೋದು. ಯೋಗದಿಂದ ಜ್ಞಾನ ಪಡಿತೀವಿ, ಸದೃಢವಾದ ದೇಹ ಪಡಿತೀವಿ ಮತ್ತು ಮನಸ್ಸು ಹತೋಟಿಯಲ್ಲಿ ಇರ್ತಾರೆ. ಮನಸ್ಸು ಹತೋಟಿಯಲ್ಲಿತ್ತಂದ್ರೆ ಓದೋದ ಕಡೆ ಗಮನ ಹೆಚ್ಚಾಗುತ್ತೆ ಮತ್ತು ನಾವು ಏನಾದರೂ ಸಾಧನೆ ಮಾಡ್ಬೋದು. ಅದರಲ್ಲಿ ದೈಹಿಕ ಶಿಕ್ಷಕರು ಅಂತಂದ್ರೆ ಏನಪ್ಪ ಅಂತಂದ್ರೆ ಅತ್ಯಂತ ಶಿಸ್ತು. ಅದರಿಂದ ನಾವು ಬಹಳ ಶಿಸ್ತನ್ನು ಕಲಿತೀವಿ. ಸ್ಕೂಲ್ ಒಳಗೆ ಪಾಠ ಕಲಿಯೋದು ಒಂದು ಜೊತೆಗಾಗಿ ಶಿಸ್ತನ್ನು ಕಲಿಬೇಕು. ಬೆಳಗ್ಗೆ ಎದ್ದುಗಟ್ಟನ್ನು ಪ್ರಾರ್ಥನೆ ಮಾಡುವುದು ಅದು ಒಂದು ಶಿಸ್ತು. ಉತ್ತಮವಾದ ಸುಭದ್ರವಾದ ಬಟ್ಟೆ ಧರಿಸುವುದು ಅದೊಂದು ಶಿಸ್ತು. ಇದನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ದೈಹಿಕ ಶಿಕ್ಷಕರಿಂದ ಕಲಿತೀವಿ ಅಂತ ಹೇಳ್ಬೋದು. ಬಹುಮುಖ್ಯವಾದ ಒಂದು ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ ಬಹಳ ಹೆಮ್ಮೆ ಪಡುವಂಥ ವಿಷಯ ಏನಪ್ಪ ಅಂದ್ರೆ ನಾನು ಒಬ್ಬ ಶಿಕ್ಷಕರ ಮಗಳು ಅಂತ ಹೇಳೋಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ನಾವೊಬ್ಬರು ಕಲಿಸಿದ ಪಾಠ ಆಗಿರ್ಬೋದು, ನೀತಿ ಪಾಠ ಆಗಿರ್ಬೇಕು, ಸುಸಂಸ್ಕೃತಿ ಎಲ್ಲದನ್ನೂ ಶಿಕ್ಷಕರಿಂದ ಪಡೆಯೋದಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ಒಬ್ಬ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಬೇರೆ ಎಲ್ಲ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಲಿ, ಏನಾದರೂ ನೌಕರಿ ಮಾಡಲಿ, ಅವ್ರು ಮೊದಲು ಶಿಕ್ಷಕರ ಹತ್ರನೇ ಕಲಿಯೋದು ಪಾಠ ಅಂತ ಹೇಳ್ಬೋದು. ಎಲ್ಲ ವೃತ್ತಿಗಿಂತ ಅತ್ಯುತ್ತಮವಾದ ವೃತ್ತಿ ಅಂದ್ರೆ ಶಿಕ್ಷಣ ವೃತ್ತಿ ಅಂತ ನಾನು ಹೇಳಬಲ್ಲೆ. ಅದು ಒಂದು ಕುಟುಂಬದಾಗ ನಾನು ಒಬ್ಬಕ್ಕೆ ಜನಿಸಿನ ಅಂತ ಹೇಳಿದ್ರು ನನಗೊಂದು ದೊಡ್ಡ ಹೆಮ್ಮೆ ಅಂತ ಹೇಳ್ತೀನಿ. ತಮ್ಮೆಲ್ಲರಿಗೂ ಶಿಕ್ಷಕರಾಗಿರಿ, ನಾನು ಏನಾದರೂ ತಪ್ಪು ಮಾತಾಡಿದ್ದಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ಆದರೆ ಈ ಒಂದು ಅವಕಾಶವನ್ನು ಎಲ್ಲ ದೈಹಿಕ ಶಿಕ್ಷಕರಾಗಿರ್ಬೋದು, ಶಿಕ್ಷಕಿಯರಾಗಿರ್ಬೋದು ಅವ್ರ ಮುಂದೆ ನನಗೊಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ಬಿಡ್ತೀನಿ. ಜೈ ಹಿಂದ್.